ಈಗಾಗಲೇ SIR ವಿಚಾರ ನಿಮ್ ತಲೆಯಲ್ಲಿರಲಿ. SRIಯಲ್ಲೂ ಬಹಳ ದೊಡ್ಡ ಸಮಸ್ಯೆ ಇದೆ. ಒಂದು ಮೊನ್ನೆ SRI ಯಾರು ಮೀಟಿಂಗ್ ಬರಲಿಲ್ಲ, ನಮ್ಮ ಆಫೀಸ್ ಬೇರೆ ಸಿಗ್ಲೇ ಬರಲಿಲ್ಲ, ಟೈಮ್ ಕೊಟ್ಟರು ಬರಲಿಲ್ಲ, ಅವನ್ನೆಲ್ಲ ಒಂದೇ ದಿನ ACC ಅವರು ತೆಗೆದಾಕ್ಬಿಟ್ರು. ಈ ಗೋಪಿನಾಥ್ ಹೋಗ್ಲೇ ಇಲ್ಲ ಅದನ್ನು ವಜಾ ಮಾಡೋ ಗಂಟ. ಸೊ ಸುಮಾರು ಜನ ಜನರಲ್ ಸೆಕ್ರೆಟರಿ ವೈಸ್ ಪ್ರೆಸಿಡೆಂಟ್ ಎಲ್ಲ ಮಾಜಿ ಆಗೋದ್ರು. ಸೊ ಹಂಗೆ ಕೈ ಹೋದ SIRದು ಬಹಳ ಪ್ರಮುಖವಾದ ವಿಚಾರ. ಒಂದು ಅವಕಾಶ ನಮ್ಗಿದೆ, ಇನ್ನೊಂದು ಅಪಾಯ ಕೂಡ. ಒಂದೇ ದಿನ ಅನೌನ್ಸ್ಮೆಂಟ್ ಮಾಡೋದು ಬೇಡ. ನೀವೆಲ್ಲ SIRಗೆ ಎಲ್ಲ MLAಗಳು ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳು ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLO ಒಟ್ಟಿಗೆ ಹೋಗಿ ಒಂದ್ ತಿಳ್ಕೊಳ್ಳಿ, ನೀವೆಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ಈ ಮ್ಯಾಪಿಂಗ್ ಅಂತ ಇದೆಯಲ್ಲ 80% 90% ಅದೆಲ್ಲ ಬೋಗಸದು. ಆ ಮ್ಯಾಪಿಂಗ್ ಆಗೋಯ್ತು, ನನ್ನ ವೋಟ್ ಇದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನಾನು ಸೇರಿ ನೀವು ಸೇರಿ ಯಾರಿದ್ದೀರಿ ಪ್ರತಿಯೊಬ್ಬರು ಕೂಡ BLOಗಳು ಬಂದು ಒಂದು ಫಾರಂ ಎನ್ಯುಮರೇಷನ್ ಫಾರಂ ಅಂತ ನಿಮ್ ಮನೆ ಬಾಗಿಲಿಗೆ ಕೊಡ್ತಾರೆ. 3 ಸತಿ ಬರ್ತಾರೆ. ಇದು 3 ಸತಿ ಬರ್ತಾರೆ ನಿಮ್ ಮನೆ ಬಾಗಿಲಿಗೆ. ಬಂದಾಗ ಅವನು ಫಾರಂ ಕೊಡ್ತಾನೆ. ಸೊ ನಾನು ನನ್ನ ಐಡೆಂಟಿಫಿಕೇಶನ್ ಕೊಟ್ಟು ಏನು ಒಂದು 13-14 ಪ್ಯಾರಾಮೀಟರ್ ಇದೆ ಅದನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ಓಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ಓಟ್ ಇರುವುದಿಲ್ಲ. ಇದು ನಿಮ್ ತಲೆಯಲ್ಲಿರಲಿ. ನಿಮ್ ಓಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಬರುವುದಿಲ್ಲ. ಮೇಜರ್ ಓಟೇ ತಾನೆ, ನಿಮ್ ಗುರ್ತಿನ ಚೀಟಿನೇ ತಾನೆ. ಸೊ ಅದಕ್ಕೆ ನಾವು ಅನೇಕ ಗುರ್ತು ಚೀಟಿಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ಸೊ ಯಾರು ನಿಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸಬೇಕು, ನಿಮ್ಮ ಓಟ್ ಉಳಿಸ್ಕೊಳ್ಬೇಕು. ಅಯ್ಯೋ ನಂದು ಓಟ್ ಇದೆ, 25 ವರ್ಷದ ಓಟ್ ಇದೆ, ನಮ್ ತಲ ಅಂತ ಓಟ್ ಇದೆ, ನನ್ನ ಓಟ್ ಇಲ್ಲ. ಈ SIR ಅಂತಂದ್ರೆ ಹೊಸದಾಗೆ ಸ್ಪೆಷಲ್ ರಿವಿಷನ್, ಅದು ಹೊಸ ರಿವಿಷನ್. ಸೊ ಪ್ರತಿಯೊಂದು ಓಟ್ನ ಹೊಸದಾಗಿ ಪರಿಶೀಲನೆ ಮಾಡ್ತಾರೆ. ಸೊ ನೀವೆಲ್ಲರೂ ಕೆಲಸಕ್ಕೆ ನಿಮ್ ತಂದೆ ತಾಯಿ ಒಂದ್ ಕಡೆ ಇರ್ತಾರೆ, ಮಕ್ಕಳು ಒಂದ್ ಕಡೆ ಇರ್ತಾರೆ, ಇನ್ನೊಬ್ಬ ಇರ್ತಾರೆ, ನಂಟಿರ್ತಾರೆ, ಎಲ್ಲ ದಾಖಲೆಗಳನ್ನ ಕೊಡಬೇಕು. ಸೊ ಯಾರು BLAಗಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರು ಮಾಡ್ಕೊಳ್ಬೇಕು. ಈ ಮಧ್ಯೆ 2 ಬೈ ಎಲೆಕ್ಷನ್ ಬರ್ತದೆ. ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 31ನೇ ತಾರೀಕು ಒಳಗಡೆ, ಆಗಸ್ಟ್ 31ನೇ ತಾರೀಕು ಒಳಗಡೆ ಏನು ಡೇಟ್ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿದ್ದಾರೆ, ಎಲೆಕ್ಷನ್ ಆಗೇ ಆಗ್ತದೆ. ಸೊ ಆ ರೀತಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ ಈಗಾಗಲೇ. ಸೊ ಕೆಲವು MLAಗಳಿಗೆ MLCಗಳು ಕೂಡ ಒಂದೊಂದು 3 ವಾರ್ಡ್ 4 ವಾರ್ಡ್ಗೆ ಜವಾಬ್ದಾರಿ ವಹಿಸ್ತೀವಿ. ಅವರೆಲ್ಲ ಬಂದು ಮುತುವರ್ಜಿ ನೋಡಿ, ಇನ್ಕ್ಲೂಡಿಂಗ್ ದಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಂತಾನೆ ಸುಮ್ಮನೆ ಇಲ್ಲೆಲ್ಲೋ ನನ್ನ ಹಿಂದೆ ತಿರ್ಗಾಡ್ಕೊಂಡು ಬೇರೆ ಯಾರೋ ಲೀಡರ್ಗಳಿಂದ ತಿರ್ಗಾಡ್ಕೊಂಡು ಗಿರಿಗಿಟ್ಲೆ ಹೊಡ್ಕೊಂಡು ಟಿಕೆಟ್ ಕೇಳೋದಲ್ಲ. ಅಲ್ಲಿ ಯಾರು ವಾರ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಮನೆಗೆ ಯಾರು ಹೋಯ್ತಾನೆ, ಇದನ್ನ ಮಾಡ್ಕೊಂಡು ಹೋಗುವಂತ ಕೆಲಸ ಮಾಡಬೇಕು. ಅದಕ್ಕೆ ನೀವೆಲ್ಲ ಕೂಡ ಸಿದ್ಧತೆನ ನೀವು ಮಾಡ್ಕೊಳ್ಬೇಕು. ಯಾವುದೇ ಇನ್ಫ್ಲೂಯೆನ್ಸ್ ನಮ್ಗೆ ಗೆಲ್ಲಬೇಕಷ್ಟೇ, ಗೆಲ್ಲಬೇಕು ನಮ್ಗಷ್ಟೇ. ಸೊ ಅದಕ್ಕೆ ನಾನು ಸೀಟನ್ನು ಹಂಚುವಂತ ಸಂದರ್ಭದಲ್ಲಿ ಕೂಡ ಬಹಳ ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಅದನ್ನ ನಾವು ಮಾಡ್ತೇವೆ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಕೂಡ ನಾವು 3 ವರ್ಷದಿಂದ ಮಾಡಿಲ್ಲ. ಅದು ಕೂಡ ಕಾರ್ಯಕರ್ತರಿಗೆ ಹುದ್ದೆ ಕೊಡಬೇಕು. ಗೆಲುವು ಸೋಲು ಇದ್ದೇ ಇರ್ತದೆ. ಅದನ್ನು ಕೂಡ ಜಲ್ದಿ ಮಾಡಲಿಕ್ಕೆ ಹೊಸ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅದಕ್ಕೇನು ಬೇಕೋ ತೀರ್ಮಾನ ಮಾಡಿ ಎಲೆಕ್ಷನ್ ಅದನ್ನು ಕೂಡ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅನೌನ್ಸ್ಮೆಂಟ್ ಮಾಡಿ ವಿತಿನ್ ನೆಕ್ಸ್ಟ್ 4-5 ಮಂತ್ಸ್ ಅಲ್ಲಿ ಎಲ್ಲ ಎಲೆಕ್ಷನ್ ಕ್ಲೋಸ್ ಮಾಡುವಂತ ಕೆಲಸನ ನಾವು ಮಾಡ್ತೇವೆ. ಅದಕ್ಕೆ ಟೈಮ್ ಇಲ್ಲ. ಈ ಮಧ್ಯದಲ್ಲಿ 2 ಬೈ ಎಲೆಕ್ಷನ್ ಬರ್ತದೆ. ಅದಕ್ಕೂ ಕೂಡ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ.